ಈಗ ಕವಿತಾ ವಾಚನ. ಕವಿತೆಯ ಮೂಲಕ ಅಕ್ಷರಗಳಲ್ಲಿ ದೇಶ ಪ್ರೇಮದ ಕಿಚ್ಚು, ಸ್ವಾತಂತ್ರ್ಯ ಸಂಗ್ರಾಮದ ರೋಮಾಂಚನಕಾರಿ ಇತಿಹಾಸವನ್ನ ಕವಿತೆಯ ಮೂಲಕ ಕಟ್ಟಿಕೊಡಲು ಬರುತ್ತಿದ್ದಾಳೆ ಕುಮಾರಿ ವೈಷ್ಣವಿ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಕವಿತೆ ವಾಚಿಸುವೆ. ಕವಿತೆಯ ಶೀರ್ಷಿಕೆ ವೀರರ ಕನಸಿನ ಭಾರತ. ಗಾಂಧೀಜಿಯ ಕೈಯಲ್ಲಿ ಅಹಿಂಸೆಯ ಅಸ್ತ್ರವಿತ್ತು, ಸತ್ಯದ ದಾರಿಯಲ್ಲಿ ಸ್ವಾತಂತ್ರ್ಯದ ಕನಸಿತ್ತು. ಹಿಂಸೆಯ ಹಾದಿಯ ಬದಲು ಶಾಂತಿಯ ದೀಪ ಬೆಳಗಿಸಿ ಭಾರತದ ಮಣ್ಣಿಗೆ ಸ್ವಾತಂತ್ರ್ಯದ ಸೂರ್ಯ ಮೂಡಿಸಿ ಜೈ ಜವಾನ್ ಜೈ ಕಿಸಾನ್ ಎಂದು ಶಾಸ್ತ್ರಿಯವರ ಕರೆ, ಸೈನಿಕನ ತ್ಯಾಗ, ರೈತನ ಶ್ರಮ, ನಾಡಿನ 2 ಕಣ್ಣುಗಳೇ, ಗಡಿಯಲ್ಲಿ ನಿಂತ ವೀರನಿಗೆ ನಮ್ಮ ನಮನವಿರಲಿ. ಹೊಲದಲ್ಲಿ ದುಡಿಯುವ ಅನ್ನದಾತನಿಗೆ ಗೌರವವಿರಲಿ. ನೇತಾಜಿಯ ಹೃದಯದಲ್ಲಿ ದೇಶ ಪ್ರೇಮ ಜ್ವಾಲೆ. ನೀವು ರಕ್ತ ಕೊಡಿ, ನಾನು ಸ್ವಾತಂತ್ರ್ಯ ತರುತ್ತೇನೆ ಎಂಬ ಕರೆ. ಭಾರತ ಮಾತೆಯ ಮುಕ್ತಿಗಾಗಿ ವೀರರು ಹೋರಾಡಿದರು. ತಮ್ಮ ಬದುಕನ್ನೇ ದೇಶದ ಪಾದಗಳಿಗೆ ಅರ್ಪಿಸಿದರು. ಭಗತ್ ಸಿಂಗ್, ರಾಜಗುರು, ಸುಖದೇವರ ತ್ಯಾಗ ನೆನೆಯೋಣ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣರ ಧೈರ್ಯ ಸಾರೋಣ. ಅವರ ತ್ಯಾಗದಿಂದ ಇಂದು ತ್ರಿವರ್ಣ ಧ್ವಜ ಹಾರುತ್ತಿದೆ. ಅವರ ಕನಸಿನ ಭಾರತ ನಮ್ಮ ಮುಂದೆ ನಿಂತಿದೆ. ಜಾತಿ ಮತದ ಭೇದವಿಲ್ಲದೆ ಒಂದಾಗಿ ನಾವಿರೋಣ. ದೇಶದ ಏಕತೆ, ಶಾಂತಿ, ಸೌಹಾರ್ದವನ್ನು ಕಾಪಾಡೋಣ. ವೀರರ ಕನಸಿನ ಭಾರತವನ್ನು ಕಟ್ಟುವುದು ನಮ್ಮ ಕರ್ತವ್ಯ. ಭಾರತ ಮಾತೆಗೆ ಜೈ, ಜೈ ಹಿಂದ್, ಇದೇ ನಮ್ಮ ಸಂಕಲ್ಪ. ಆಲಿಸಿದ ಸರ್ವರಿಗೂ ಧನ್ಯವಾದಗಳು. ಕವಿತೆಯ ಮೂಲಕ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿದಂತಹ ಕುಮಾರಿ ವೈಷ್ಣವಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸೋಣ.